ಯಾ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಿಟರ್ನ್ ವಿಡಿಯೋ. ಸೊ ನಾನು ರೂಮ್ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಏನಕ್ಕೆ ಅಂದರೆ ಮೇನ್ ರೀಸನ್ ಬಂದ್ಬಿಟ್ಟು ರೂಮ್ ಒಂದು ಅಷ್ಟು ಚೆನ್ನಾಗಿ ಏನು ಇಲ್ಲ ಗೈಸ್. 1500 ಕೊಟ್ಟಿದ್ವಿ, ಒನ್ ನೈಟ್ ಕೂಡ ಇಲ್ಲ. ಲೈಕ್ ಸೀರಿಯಸ್ಲಿ ವರ್ತೇ ಇಲ್ಲ ಹೋಟ್ಲು. ಶ್ರೀನಿವಾಸ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಬೇರೆ ಈಗ ವೆಕೇಟ್ ಮಾಡ್ಕೊಂಡು ಬರೋ ಟೈಮಲ್ಲಿ ಟಿಪ್ ಕೊಡಿ ಸರ್, ಟಿಪ್ಪು ಕ್ಲೀನಿಂಗ್ ಟಿಪ್ಪು ಅಂತೆ. ಮುಂಚೆ ಮಾಡಿ ಕ್ಲೀನಿಂಗ್ಗೆ ಟಿಪ್ ಕೊಟ್ಟಿರ್ತಾರೆ, ಅದಕ್ಕೆ ಬೋಸತ್ತಿಲ್ಲ ಕರೆಕ್ಟಾಗಿ ಬಿಲ್ಡಿಂಗು. ಆ್ಯಂಡ್ ಸೀರಿಯಸ್ ಆಗಿ ಬಿಲ್ಡಿಂಗ್ ಮಾತ್ರ ಚೆನ್ನಾಗಿದ್ದಿಲ್ಲ. ಐ ವುಡಂಟ್ ಬಿ ರೆಕಮೆಂಡಿಂಗ್ ಟು ಎನಿ ಒನ್. ಸೊ ಅವ್ರದ್ದು ಹೋಟೆಲ್ದು ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಬಿಫೋರ್ ಯು ಆರ್ ಬುಕ್ಕಿಂಗ್ ಎನಿಥಿಂಗ್, ಥಿಂಕ್ ಥ್ರೈಸ್ ಇವ್ರ ಹತ್ರ. ಸೊ ಯಾ, ದರ್ಶನ ಟೈಮ್ ತೊಗೊಂಡಿರೋ ಬಂದ್ಬಿಟ್ಟು ನಮಗೆ 11:30 ಹೋಗಿದ್ವಿ. 2:30 ಆಚೆ ಬಂದಿದ್ವಿ. ವಿದಿನ್ 3 hours ಆಚೆ ಬಂದ್ವಿ. ಆ್ಯಂಡ್ ಏನಾಗಿತ್ತು ಅಂದರೆ, ಇವಾಗ 8 o'clock ನೀವು ಹೋದ್ರೂ ನಿಮಗೆ ಓಪನ್ ಮಾಡೋ ಸ್ಲಾಟ್ ಓಪನ್ ಆಗೋದು ಬಂದ್ಬಿಟ್ಟು 12 o'clock ಅಂತೆ. ಸೊ ಐ ವುಡ್ ರೆಕಮೆಂಡ್ ಗೋ ಬೈ 10:30, 11. ಸೊ ಅವಾಗ ಹೋದರೆ ನಿಮಗೆ ಐಡಿಯಲ್ ಆಗಿರುತ್ತೆ. ಆ್ಯಂಡ್ ಯಾ, ಟಿಲ್ 12 o'clock ಬಂದ್ಬಿಟ್ಟು VIP ದರ್ಶನ, ಈ ಸೇವಾ ದರ್ಶನ ಅದೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ 1 o'clockಗೆ ಸೀನಿಯರ್ ಸಿಟಿಸನ್ ಸ್ಲಾಟ್ ನಡೀತಾ ಇರುತ್ತೆ. ಸೊ ಕೆಲವೊಂದು ಸ್ಲಾಟ್ಗಳೆಲ್ಲ ಹೋದ್ಮೇಲೆ ನಮಗೆ 300 rupees ಆ್ಯಂಡ್ 500 rupees ಟಿಕೆಟ್ ಅದು ಬಿಡ್ತಾರೆ. ಸೊ ನಾವಿವಾಗ ಪದ್ಮಾವತಿ ತಿರುಚೆಂದೂರ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಏನಕ್ಕೆ ಆಲ್ರೆಡಿ 6:15 ಆಗಿದೆ ಟೈಮು. ಸೊ ನಾವು ಹೋಗ್ಬೇಕಾಗಿದ್ದ ಟೈಮ್ ಬಂದ್ಬಿಟ್ಟು 5 o'clock ಇತ್ತು ತಿರುಪತಿಯಿಂದ. ಬಟ್ ಡ್ಯೂ ಟು ದಿ ಡಿಲೇ ಟೈಮ್ ಆಗೋಯ್ತು. ಸೊ ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾಗಿರುತ್ತೆ. ಆ್ಯಂಡ್ ಬ್ಯಾಗ್ನ ಮುಂದೆ ಇಟ್ಕೊಂಡಿದ್ದೀನಿ, ಏನಕ್ಕೆ ಅಂದರೆ ಕಟ್ಟಕ್ಕೆ ಟೈಮ್ ಇದಿಲ್ಲ. ಈಗ ಹೆಂಗಿದ್ರೆ ಒಂದು ಪದ್ಮಾವತಿಗೆ ಹೋಗ್ಬೇಕಾಗಿರುತ್ತೆ. ಸೊ ತಿರುಪತಿ ಲಡ್ಡುಗಳು ಬಂದ್ಬಿಟ್ಟು ನಾವು ಕವರ್ ಹಿಡ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ ಹಿಡ್ಕೊಂಡಿದ್ದಾನೆ ಕವರ್ನ. ಸೊ ಅದೊಂದಿದೆ. ಸೊ ಅದಕ್ಕೊಂದು ಗನಿ ಬ್ಯಾಗ್ ಅಂತ ಕರಿತೀವಿ, ಲೈಕ್ ಅವ್ರ ರೇಷನ್ ಬ್ಯಾಗ್. ಸೊ ಅದೊಂದು ತೊಗೊಳ್ಬೇಕಾಗಿರುತ್ತೆ. ಸೊ ದಟ್ ವಿಲ್ ಬಿ ಟೇಕನ್ ಅಟ್ ಪದ್ಮಾವತಿ ದೇವಸ್ಥಾನ ಹತ್ರ. ಸೊ ಅಲ್ಲಿ ತೊಗೊಳೋಣ ಅಂತ ಇದ್ದೀವಿ. ಸೊ ಇವಾಗ ಈ ಸೇತು ರೋಡ್ ಇದೆಯಲ್ಲ, ಫ್ಲೈಓವರ್, ಅದು ತೊಗೊತಾ ಇದ್ದೀವಿ, ವಿಚ್ ಗೋಸ್ ಡೈರೆಕ್ಟ್ಲಿ ಟು ಪದ್ಮಾವತಿ ದೇವಸ್ಥಾನ ತನಕ. ಸೊ ಅದು ತೊಗೊಳೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದು ಬಂದ್ಬಿಟ್ಟು TTT ಅವರು ಮತ್ತು ತಿರುಪತಿ ಮುನ್ಸಿಪಾಲಿಟಿ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಇಬ್ಬರು ಸೇರಿಸಿ ಕಟ್ಟಿರುವ ಫ್ಲೈಓವರ್ ಇದು. ಇದರಿಂದ ಭಾಳಷ್ಟು ಟ್ರಾಫಿಕ್ ಕಡಿಮೆ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ರೀಚ್ ಯುವರ್ ಡೆಸ್ಟಿನೇಷನ್ ಸಿಗ್ನಲ್ ಫ್ರೀ ಮೇಯ್ನಾಗಿ. ಸೊ ಈಗ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಬ್ಯಾಗೆಲ್ಲ ಟೈ ಮಾಡಬೇಕಾಗಿರುತ್ತೆ ಬಂಜಿರೋಪಲ್ಲಿ. ಸೊ ಇವತ್ತು ಪದ್ಮಾವತಿ ದೇವಸ್ಥಾನದಲ್ಲಿ ನೋಡೋಕ್ಕಾಗಲ್ಲ ಬಿಕಾಸ್ ಆಫ್ ಟೈಮ್ ಇಶ್ಯೂ. ಸೊ ಮೋಸ್ಟ್ ಪ್ರಾಬಬ್ಲಿ ಜುಲೈದಲ್ಲಿ ಮತ್ತೆ ಬರಬೇಕಾಗಿರುತ್ತೆ. ಸೊ ಅವಾಗ ನೋಡೋಣ. ಯಾರೇ ಬಂದ್ರೂ ಪದ್ಮಾವತಿ ದೇವಸ್ಥಾನ ವಿಸಿಟ್ ಮಾಡಿಬಿಟ್ಟೆ ಹೋಗ್ಬೇಕಾಗಿರುತ್ತೆ ಗೈಸ್. ಬಟ್ ನಮಗೇನಂತ ಗೊತ್ತಾಗ್ತಿಲ್ಲ ಅದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ದಟ್ಸ್ ತಿರುಮಲ ಇಲ್ಲೋ ನೀವು ಅಲ್ಲಿ ನೋಡ್ತಾ ಇರೋದು. ಆ್ಯಂಡ್ ಲುಕ್ ಅಟ್ ದ ಬ್ಯೂಟಿಫುಲ್ ಸನ್ಸೆಟ್ ಗೈಸ್, ಚೆನ್ನಾಗಿದೆ. ಬೆಳಗ್ಗೆನೂ ಇದೇ ಥರ ಇತ್ತು ಸನ್ರೈಸು, ಬಟ್ ಈಗ ಸನ್ಸೆಟ್ ಬಂದ್ಬಿಟ್ಟು ಇನ್ನೂ ಅಲ್ಟಿಮೇಟಾಗಿ ಬಂದಿದೆ ವಿತ್ ದಿಸ್ ಆರೆಂಜಿಶ್ ಕಲರಲ್ಲಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಇನ್ನೊಂದು ರೆಡ್ಡಿಶ್ ಕಲರ್ ಆಗುತ್ತೆ. ಸೊ ಸೂಪರ್. ನೆನ್ನೆ ಬೆಂಗಳೂರಲ್ಲೂ ಇದೇ ಥರ ಇತ್ತು ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ವೀಡಿಯೋ ಹಾಕಿದ್ರು. ಗೋಸ್ ಟು ರೈಲ್ವೆ ಸ್ಟೇಷನ್ ಆ್ಯಂಡ್ ಬಸ್ ಸ್ಟ್ಯಾಂಡ್ ಆಲ್ಸೋ. ಸೊ ಈ ಲೆಫ್ಟಿಗೆ ಹೋಗ್ಬೇಕಾಗಿರುತ್ತೆ. ಸೊ ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಗೆಸ್ಟ್ ಹೌಸು, ತಿರುಪತಿಯಲ್ಲಿರುವ ಗೆಸ್ಟ್ ಹೌಸು, ಶ್ರೀನಿವಾಸ್ ಗೆಸ್ಟ್ ಹೌಸ್ ಅಂತ ಕರೀತಾರೆ ಇದನ್ನು. ಇದೆರಡು ಗೆಸ್ಟ್ ಹೌಸೇ. ಸೊ ನಿಮಗೆ ತಿರುಮಲ ಸಿಕ್ಕಿಲ್ಲ ಅಂದರೆ ತಿರುಪತಿಯಲ್ಲಿ ಟ್ರೈ ಮಾಡ್ಬೋದು. ಸೊ ಸುಮಾರಷ್ಟು ಜನ ತಿರುಮಲದಲ್ಲೇ ಟ್ರೈ ಮಾಡ್ತಾರೆ, ಬಟ್ ತಿರುಪತಿಯಲ್ಲೂ ಸಿಗುತ್ತೆ ನಿಮಗೆ ರೂಮ್ಸ್ ಇದೆ. ಆ್ಯಂಡ್ ಇಫ್ ಯು ಕಮಿಂಗ್ ಫ್ರಮ್ ಎನಿ ಕಂಪ್ನಿ ಓನ್ಡ್ ಲೈಕ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಇಲ್ಲ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಬೋರ್ಡ್ ಕಡೆಯಿಂದ ಬರ್ತೀರ ಅಂದರೆ ದೇ ಹ್ಯಾವ್ ದಿಸ್ ಡೆಡಿಕೇಟೆಡ್ ಸ್ಲಾಟ್ ವೇರ್ ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ ಮಾತ್ರ ಒಂದು ರೂಮ್ ಕೊಡ್ತಾರೆ. ಸೊ ಅದು ಈ ಕಡೆನೇ ಬರುತ್ತೆ ಲೆಫ್ಟ್ ಸೈಡಲ್ಲಿ. ಆ್ಯಂಡ್ ಲುಕ್ ಅಟ್ ದ ಹೈಟ್ ಆಫ್ ದಿಸ್ ಫ್ಲೈಓವರ್ ಗೈಸ್, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸಿಕ್ಕಾಪಟ್ಟೆ ದೊಡ್ಡದು ಹೈಟ್ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಏನಕ್ಕೆ ಗಾಡಿ ಹಿಂಗೆ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಗಾಡಿ ಡ್ರೈಡಲ್ಲೇ ಕಾಣಿಸ್ತಾ ಇಲ್ಲ. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್. ಆ್ಯಂಡ್ ಈ ರೋಡಲ್ಲಿ ಬಂದ್ಬಿಟ್ಟು ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು ನಿಮಗೆ ಕಡಿಮೆ ಮೇಂಟೈನ್ ಮಾಡಬೇಕಾಗಿರುತ್ತೆ, ವಿಚ್ ಇಸ್ ಗುಡ್ ಫಾರ್ ಯು ಆ್ಯಸ್ ವೆಲ್ ಆಸ್ ಫಾರ್ ಅದರ್ಸ್. ಸೊ ನಾವು ಚೆನ್ನೈ ರೂಟ್ ತಗೊಳ್ಬೇಕು.
ರೈಟಿಗೆ ತಗೊತಾ ಇದ್ದೀವಿ. ಸೊ ಇದೊಂದು ಸರ್ಕಲ್ ಗೈಸ್. ಸೊ ಇಟ್ಸ್ ಬಿನ್ ಲೈಕ್ ಆಲ್ಮೋಸ್ಟ್ 5 to 6 years ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ರು. ಫೈನಲ್ ಆಗಿ ಮುಗಿಸ್ಬಿಟ್ಟಿದ್ದಾರೆ, ವಿಚ್ ಇಸ್ ನೈಸ್. ಸೊ ಯಾ, ರೈಟ್ ಸೈಡ್ ನೋಡ್ತಾ ಇದ್ದೀರಾ. ಯಾ ಗೈಸ್, ಮತ್ತೆ ನಾನು ಹೈವೇದಲ್ಲಿ ಸಿಗ್ತೀನಿ. ಅದುವರೆಗೂ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದಿ ಚಾನಲ್. ಲಾಟ್ ಆಫ್ ಕಂಟೆಂಟ್ಸ್ ವಿಲ್ ಬಿ ಕಮಿಂಗ್ ಅಪ್ ಆನ್ ರೈಡ್ಸ್ ಫ್ಯೂಚರಲ್ಲಿ. ಮೆಜಾರಿಟಿ ಆಫ್ ದಿ ಒನ್ ವಿಲ್ ಬಿ ಆನ್ ಆರ್ ಬ್ಯಾಂಗ್ಳೂರ್ ರೋಡ್. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಸ್ವಲ್ಪ ಸುಮಾರಷ್ಟು ಚಾನಲ್ಸ್ ವೀಡಿಯೋಸ್ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ. ಸೊ ಹೈವೇ ಟಚ್ ಆದಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಿ, ಬನ್ನಿ. ಸೊ ಯಾ ಗೈಸ್, ಇವಾಗ ಹೈವೇ ಟಚ್ ಆಗಿಬಿಟ್ವಿ ಮತ್ತೆ. ಸೊ ಪದ್ಮಾವತಿ ದೇವಸ್ಥಾನದ ಆಚೆನ ದೇವ್ರನ್ನ ಇದು ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಮತ್ತೆ ನಾವು ಇವಾಗ ಹೈವೇ ಟಚ್ ಮಾಡಿದ್ದೀವಿ. ಸೊ ಈಗ ನಾವು ನಮ್ಮ ಡೆಸ್ಟಿನೇಷನ್ ಎಲ್ಲಂದರೆ ಬೆಂಗಳೂರಿಗೆ ಮನೆಗೆ. ಸೊ ETA ಎಷ್ಟು ತೋರಿಸ್ತದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಮುಂಚೆ ನಾವು ಫ್ಯೂಲ್ ಫಿಲ್ ಮಾಡಬೇಕು. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಅಂತ ಏನೂ ತೋರ್ಸೋಕ್ಕಾಗಲ್ಲ ಗೈಸ್, ಬಿಕಾಸ್ ಆಫ್ ಮೈ ಸೆಕೆಂಡ್ರಿ ಮೀಟರ್. ಸೊ 250 ಕಿಲೋಮೀಟ್ರ್ ಪ್ಲಸ್ ಆಗಿರೋದು ಗ್ಯಾರಂಟಿನೇ. ಈಗ ಸದ್ಯಕ್ಕೆ ನಾವು ಫ್ಯೂಲ್ ಸ್ಟೇಷನ್ ತನಕ ಮೆತ್ತಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಲೋ 50 ರೋಡಿನ ಇದೆ ಗಾಡಿ. ದಟ್ಸ್ ಬಿಕಾಸ್ ಆಲ್ರೆಡಿ ರೀಫ್ಯೂಲ್ ಅಂತ ಬಂದುಬಿಟ್ಟಿದೆ. ರೀಫ್ಯೂಲ್ ಬಂದು ಗಾಡಿ ಬ್ಲಿಂಕ್ ಆಗ್ತಿದೆ, ನೀವು ನೋಡ್ಬೋದು ಈ ಹತ್ರ. ಸೊ ಅದನ್ನೇ ಗಾಡಿ ಫುಲ್ ಮೆತ್ತಗೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಒನ್ಸ್ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಗೈಸ್, 5 rupees ಜಾಸ್ತಿ ಇಲ್ಲಿ. ಸೊ ಅದರಿಂದ ಈಗ 600 rupees ಮಾತ್ರ ನಾವು ಇಲ್ಲಿ ಓಡಿಸ್ಕೊತೀವಿ. ಬ್ಯಾಲೆನ್ಸ್ ಬಂದುಬಿಟ್ಟು ಒನ್ಸ್ ವಿ ರೀಚ್ ಮುಲ್ಬಾಗ್ಲು ಅಲ್ಲಿ ಬ್ಯಾಲೆನ್ಸ್ ಪೆಟ್ರೋಲ್ ಹೊಡಿತೀವಿ. ಸೊ ಅದುವರೆಗೂ ಸಾಕು ಅಂತ ಇದ್ದೀವಿ, ಪ್ಲ್ಯಾನ್ ಹಾಕಿದ್ದೀವಿ, ನೋಡೋಣ. ಇಫ್ ಇನ್ ಬಿಟ್ವೀನಲ್ಲೇ ಮತ್ತೇನೋ ಬಂತಂದರೆ ಸೊ ಹೊಡಿಬೇಕಾಗಿರುತ್ತೆ. ಸೊ ಸದ್ಯಕ್ಕೆ ಬರೀ 600 ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ. ಸೊ 1200 rupees ಬೆಂಗಳೂರಲ್ಲಿ ಹೊಡೆದಿದ್ವಿ, 1200 ಇಲ್ಲಿಂದ ಹೊಡಿತೀವಿ ಅಂತ ಪ್ಲ್ಯಾನಲ್ಲಿದೆ, ನೋಡೋಣ. ಅಸಲು ಇಲ್ಲಿ ಯಾಕಣ್ಣ ನಾರಾಯಣ ಎಷ್ಟು ವರ್ಷ ಇದೆ ನೋಡಲ್ಲಿ? 110 ಬೇಡ ಅವಾಗ. ಸೊ ನಾರಾಯಣಲ್ಲಿ 110 ತೋರಿಸ್ತಿದೆ ಗೈಸ್. ನಮಗೂ ಇವರು 8 ರೂಪಾಯಿ ಡಿಫ್ರೆನ್ಸು. ಸೊ ಅದರಿಂದ ಇಲ್ಲಿ ಹೊಡಿಯಲ್ಲ, HP ಇಲ್ಲ ಇಂಡಿಯನ್ ಆಯಿಲ್ ಇದ್ರೆ ಅಲ್ಲಿ ಹೊಡಿಯೋಣ ಅಂತ ಇದ್ದೀವಿ. ಸೊ ಈ ಥರ ನಾವು ಒನ್ ವೇದಲ್ಲಿ ನಾವು ಇಡಿಯಟ್ಸ್ಗಳು ಬರ್ತಾನೆ ಇರ್ತಾರೆ ಈ ಏರಿಯಾದಲ್ಲಿ. ಸೊ ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಹೆಂಗೆ ಬರ್ತಾರೆ ಅಂದರೆ ನಾವು ಅವ್ರಿಗೂ ಗೊತ್ತಿರ ನಮಗೂ ಗೊತ್ತಿರ ಹಂಗೆ ಬರ್ತಾರೆ. ಸೊ ನೀವು ರೈಟಿಗೆ ನೋಡ್ತಾ ಇರ್ಬೋದು, ರೈಟಲ್ಲಿ ಇವಾಗ ಫುಲ್ ಕತ್ಲಾಗಿದೆ. ಅಲ್ಲೇ ಬೆಟ್ಟ ಇದೆ, ನಮ್ಮ ತಿರುಪತಿ ಬೆಟ್ಟ, ತಿರುಮಲ ದೇವರು ಶ್ರೀ ಲಾಲ್ ಬಾಲಾಜಿ ಅವ್ರ ಬೆಟ್ಟ. ಸೊ ಈಗ ಸದ್ಯಕ್ಕೆ ಗುಡ್ ಬೈ ಹೇಳ್ತಾ ಇದೀವಿ, ಮತ್ತೆ ಜುಲೈದಲ್ಲಿ ಬರ್ತೀವಿ ಕನ್ಫರ್ಮ್. ಸೊ ಯಾ, ಗಾಡಿ ಎಷ್ಟು ಸ್ಲೋ ಆಗಿ ಹೋಗುತ್ತೋ ಅಷ್ಟು ಸ್ಲೋ ಆಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಿಜವಾಗ್ಲೂ ಹೇಳ್ಬೇಕು ಗೈಸ್, ಐ ವುಡ್ ರೆಕಮೆಂಡ್ ನಾಟ್ ಟು ಟೇಕ್ ಶ್ರೀನಿವಾಸ್ ರೆಸಿಡೆನ್ಸ್. ಒನ್ ಆಫ್ ದಿ ವರ್ಸ್ಟ್ ಹೋಟ್ಲ್ ಅಂತ ಕರಿತೀನಿ. ಆ ಪ್ರೈಸ್ ಅಮೌಂಟಿಗೆ ಅದು ವರ್ತೇ ಇಲ್ಲ. ಹಾರ್ಡ್ಲಿ ಲೈಕ್ 800 rupees ಹೋಟ್ಲ್ ಅದು. ಸೊ ಅದು ಕೂಡ ಇಟ್ಸ್ ನಾಟ್ ವರ್ತ್. ಹೈವೇ ಇದೆ, ಜಂಕ್ಷನ್ ಬಂದಿದೆ, ಸ್ಲೋ ಮಾಡಬೇಕು, ನಾನು ಹೋದರೆ ಸಾಕಿಲ್ಲಿ ಅಂತ. ಸೊ ನೀವು ನೋಡ್ಬೋದು ಈಗ ಬೆಟ್ಟ ಹೆಂಗೆ ಕಾಣಿಸ್ತಿದೆ ಅಂತ, ಚೆನ್ನಾಗಿದೆಯಲ್ಲ. ಎಸ್, ಬೇರೆ ಒಂದೇ ಒಂದು ಹೇಳ್ಬೋದು, ಆ ವ್ಯೂ ಒಂದು ಚೆನ್ನಾಗಿತ್ತು ಗೈಸ್, ಅದು ಒಂದಿತ್ತು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇಸ್ ಇಟ್ ಎ ಫ್ಲೈಟ್ ಆರ್ ಸಮಥಿಂಗ್ ಲೈಕ್ ಟಾಪಲ್ಲಿ ಕಾಣಿಸ್ತಾರೆ ನಿಮಗೆ? ಗೊತ್ತಾಗ್ತಿಲ್ಲ, ನೋ ಐಡಿಯಾ. ಸೊ ಈ ಫಾಗ್ ಲ್ಯಾಂಪಿಂದ ಹೈವೇದಲ್ಲಿ ನಿಜವಾಗ್ಲೂ ಇಟ್ ಇಸ್ ಲೈಕ್ ಬೆನಿಫಿಟಿಂಗ್ ಎ ಲಾಟ್. ನಿಜವಾಗ್ಲೂ ಹೇಳ್ತೀನಿ ಗೈಸ್, ಏನೇ ಇದ್ರೂ ಕಾಣಿಸುತ್ತೆ, ಬಟ್ ಸ್ಟಿಲ್ ಆಪೋಸಿಟ್ ಸೈಡಿಂದ ಗಾಡಿಗಳು IB ಮಾಡ್ಕೊಂಡು ಬರುವಾಗ ಅಷ್ಟೇನು ಕಾಣಿಸ್ತಲ್ಲ. ಹೌದು, ಅದು ಫ್ಲೈಟ್ ಗೈಸ್. ಏರ್ಪೋರ್ಟ್ ಎಲ್ಲಿದೆ ಇಲ್ಲಿ ನೋಡಿ, ಅದು ಫ್ಲೈಟ್ ಗೈಸ್, ಫ್ಲೈಟ್ ಅದು ಮೇಲೆ ಕಾಣಿಸ್ತಾ ಫ್ಲೈಟ್. ಇದು ಜುಪಿಟರ್, ಈ ದೊಡ್ಡ ಸ್ಟಾರ್ ಥರ ಕಾಣಿಸ್ತಾ ಅದು ಜುಪಿಟರ್. ಪ್ಲ್ಯಾನೆಟ್ ಅಲ್ದೆ, ಬೈಕಲ್ಲ ಪ್ಲ್ಯಾನೆಟು. ಸೊ ಯಾ, ಹಂಗೆ ಮತ್ತು ಫ್ಯೂಲ್ ಎಲ್ಲ ಫಿಲ್ ಆದಮೇಲೆ
ನಿಮಗೆ ಮತ್ತೆ ಸಿಗ್ತೀನಿ. ಫ್ಯೂಲ್ ಎಷ್ಟಕ್ಕೆ ಫಿಲ್ ಮಾಡ್ಕೊಂಡು ಅಂದರೆ ಆಲ್ ದ ವೇಲ್ ಹೇಳ್ತೀನಿ. ಸೊ ಬ್ರೇಕ್ ಲಂಚಿಗೆ ಡಿನ್ನರ್ ಮೋಸ್ಟ್ಲಿ ನಿಲ್ಲಿಸ್ಬೋದು. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಂದ್ಬಿಟ್ಟು ನಾವು ಟೆಂಪಲ್ ಅನ್ನಪ್ರಸಾದವೇ ತೊಗೊಂಡ್ವಿ. ಸೊ ಡಿನ್ನರ್ಗೆ ಮೋಸ್ಟ್ಲಿ ನಾವು ನಿಲ್ಲಿಸ್ತೀವಿ, ನೋಡೋಣ. ಇವಾಗ ಫ್ಯೂಲು ಎಲ್ಲ ಹಾಕಿದ್ದೀವಿ ಅಂದರೆ ತಿರುಪತಿ ಆಗಿ ಚಿತ್ತೂರಿಗೆ ಇನ್ನೊಂದು 56 ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಮನೆಗೆ ತನಕ 222 ಕಿಲೋಮೀಟರ್ಸ್. ಸೊ ಆವಾಗ ತಿರುಪತಿಗೆ 30 ಕಿಲೋಮೀಟ್ರು ಟೋಟಲಾಗಿ. 30 ಕಿಲೋಮೀಟರ್ಸ್ ಆದಮೇಲೆ ಪೆಟ್ರೋಲ್ ಹಾಕಿದ್ದೀವಿ, ಹಾಫ್ ಟ್ಯಾಂಕ್ ಹಾಕಿದ್ದೀವಿ ಗೈಸ್. ಅಲ್ಲಿ ನಮ್ಮ ಮುಳ್ಬಾಗಿಲು ಅದು ಹೋದ್ಮೇಲೆ ಮತ್ತೆ ಇನ್ನೊಂದು 600 ರೂಪೀಸ್ಗೆ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಸೊ ಅದುವರೆಗೂ ನಾವು ಅದೇನಕ್ಕೆ ಮೇನಾಗಿ ಮಾಡ್ಕೊಂಡೆ ಅಂದರೆ, ಬಿಕಾಸ್ ಇಲ್ಲಿ ಎಷ್ಟಾಯಿತು ಬ್ರೋ ಫುಲ್ ಪೆಟ್ರೋಲ್ ಪ್ರೈಸು? 107 ಇತ್ತು. ಅಲ್ಲಿ ನಾರಾಯಣಲ್ಲಿ ಬಂದ್ಬಿಟ್ಟು 110 ಇತ್ತು. ಸೊ ನಮಗೂ ಇವ್ರಿಗೂ 5 ರೂಪೀಸ್ ಡಿಫ್ರೆನ್ಸು. ಆ 5 ರೂಪೀಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ 1 ಲೀಟ್ರ್ 2 ಲೀಟ್ರ್ 5 ಲೀಟ್ರಿಗೆ ಹೋದರೆ. ಸೊ ಅದರಿಂದ ನಾನು ಹಾಕಕ್ಕೆ ಹೋಗಿಲ್ಲ. ಸೊ ಈಗ ಹೈವೇದಲ್ಲಿ ಬಂದಿದ್ದೀವಿ. ಇಲ್ಲೇನು ತೋರ್ಸೋಕ್ಕಂಗಿರಲ್ಲ ಜಾಸ್ತಿ, ಸ್ವಲ್ಪ ನಾರ್ಮಲಾಗೇ ಇರುತ್ತೆ. ಸೊ ನಾನು ನಿಮ್ಮನ್ನ ಮತ್ತೆ ಬ್ರೇಕಿಗೆ ನಿಲ್ಲಿಸಿದಾಗ ಸಿಗ್ತೀನಿ ಗೈಸ್. ಸೊ ಗೈಸ್, ಈಗ ನಮ್ಮದು ಓಲಾ ತಗೊಂಡು ಬಂದರೆ ಇಲ್ಲಿ ಚಾರ್ಜ್ ಹಾಕೋಕ್ಕಾಗುತ್ತಾ ಅಂತ ನೋಡೋಣ. ಈಸ್ ಇಟ್ ಓನ್ಲಿ ಫಾರ್ ಬೈಕ್ಗೆ, ಕಾರ್ಗೆ ಮಾತ್ರನಾ ಅಂತ ಗೊತ್ತಾ? ಓ, ಬೇರೆ ಕಾರ್ದು ಮಾತ್ರ ಗುರು. ಇದು ಚಾರ್ಜಿಂಗ್ ಪೋರ್ಟ್ ಹಾಕೋಕ್ಕೆ ಜಾಗ ಇಲ್ಲನೇ. ಓಕೆ, ಸೊ ಇದು ಬೇರೆ ಕಾರಿಗೆ ಮಾತ್ರ, ಟೂ ವೀಲರ್ಗಿಲ್ಲ. ಶೇಟ್, ಟೂ ವೀಲರ್ಗೆ ಕೊಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಎನಿ ಟೂ ವೀಲರ್ ಪೋರ್ಟ್? ನೋಪ್. ಟೂ ವೀಲರ್ ಪೋರ್ಟ್ ಇಲ್ಲ. ಇದು ಮಾತ್ರ ಚಾರ್ಜಿಂಗ್ ಝೋನ್. 260 ವಾಟ್ಸ್ ಚಾರ್ಜರು, ಸಾಕಾಗಿದೆ. ಸೊ ನಾವಿವಾಗ ಊಟಕ್ಕೋಸ್ಕರ ನಂದಿ ಫುಡ್ ಪ್ಲಾಜಾ ಹತ್ರ ನಿಲ್ಲಿಸಿದ್ವಿ. ಊಟದಲ್ಲಿ ರೊಟ್ಟಿ ಕರಿ ಮತ್ತು ಫ್ರೈ ಪನ್ನೀರ್ ತಗೊಂಡಿದ್ವಿ. ಊಟ ಎಲ್ಲ ಮುಗೀತು, ಈಗ ಹೋಗಬೇಕು.
ಸರ್ ಸ್ವಲ್ಪ ಬ್ಯುಸಿ ಇದ್ದಾನೆ ಇವನಿಂದ. ಸೊ ತೊಗೊಂಡ್ಬಿಟ್ಟು ಊಟ ಮಾಡಿಬಿಟ್ಟು ಹೋಗಿ ಹೊರಟೋಣ ಇನ್ನು. ಸರಿ ಗೈಸ್, ನಿಮ್ಮ ಮತ್ತೆ ನಾನು ಹೈವೇದಲ್ಲಿ ಸಿಗ್ತೀನಿ. ಬಾಯ್. ನಾನು ಬರ್ತೀರಂದರೆ ಇಲ್ಲಿ ಬಾಡಿ ಪೌಡ್ರ್, ಸೋಪು, ಪೌಡ್ರೆಲ್ಲ ಇಟ್ಕೊಂಡಿದ್ದಾರೆ ಗೈಸ್, ಅದು ಚೆನ್ನಾಗಿದೆ ನೋಡ್ಬೋದು. ಸೊ ನಾವಿವಾಗ ಬ್ಯಾಕ್ ಆನ್ ಹೈವೇ. ಸೊ ನಮ್ಮ ಕರ್ನಾಟಕ KSRTC ಬಸ್ಸು ಇಲ್ಲಿದೆ. ಎಷ್ಟು ದಿನ ಆಯಿತು ಈ ಬಸ್ ಎಕ್ಕಿ. ನೆಕ್ಸ್ಟ್ ಟೈಮ್ ಮೆಕ್ಕನ. ಸೊ ಆ ಹುಡುಗನಂತ ನೀವು ಟ್ರೈ ಮಾಡಿ. ಬಾಡಿ ಪರ್ಫ್ಯೂಮ್, ಸೋಪು ಎಲ್ಲ ಇದಂತೆ. 400 ರೂಪೀಸಿಂದ 250 400 ತನಕ ಆ ರೇಂಜ್ ಒಳಗಡೆ ಇದೆ. ಚೆಕ್ ಮಾಡ್ಬೋದು ನೀವು. ಸೊ ನಮ್ಮ ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪ್ರಾಬಬ್ಲಿ ಮುಳ್ಬಾಗಲ್ ಹತ್ರ ಇರುತ್ತೆ, ಇಲ್ಲಾಂದ್ರೆ ಡೈರೆಕ್ಟಾಗಿ ಮನೆಗೇನೆ. ಇನ್ ಬಿಟ್ವೀನ್ ಹೊಡೆದ್ರೆ ಒಂದು ಸ್ಟಾಪ್ ಹೊಡಿಬೋದು, ಇಲ್ಲಾಂದ್ರೆ ಇಲ್ಲ. ಸೊ ನಾನು ನನ್ನ ಫ್ರೆಂಡ್ ಬಂದ್ಬಿಟ್ಟು ತಂದೂರಿ ರೊಟ್ಟಿ ವಿತ್ ಕಡಾಯಿ ಪಣೆ ತೊಗೊಂಡಿದ್ರಿ. ಡೀಸೆಂಟ್ ಅಮೌಂಟ್, 400 ರೂಪೀಸ್ ಆಗಿತ್ತು. ಆ್ಯಂಡ್ ಅಲ್ಲಿ ಚಾರ್ಜಿಂಗ್ ಬಂದು ಬರೀ 4-ವೀಲರ್ ಮಾತ್ರ ಇದು ಕೊಟ್ಟಿದ್ದಾರೆ, ವಿಚ್ ಇಸ್ ನಾಟ್ ಗ್ರೇಟ್. ಈಗ ನನ್ನಂತ ಅವರು ಓಲಾ ತಗೊಂಡ್ ಬರ್ತೀನಿ ಅಂತ ಇಟ್ಕೊಳ್ಳಿ, ನನಗೆ ಚಾರ್ಜಿಂಗ್ ಬೇಕಾಗಿರುತ್ತೆ. ನೀವು ಇವಾಗ ಈ ರೋಡಲ್ಲಿ ಎಸ್ಪೆಷಲಿ ಆನ್ ಬ್ಯಾಂಗ್ಳೂರ್ ತಿರುಪತಿ ಹೈವೇದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಚಾರ್ಜಿಂಗ್ ಸ್ಟೇಷನ್ ಫಾರ್ EVs ಬಂದಿದೆ. ಸೊ ಇದೇ ಥರ ಈವನ್ ಇಫ್ ದೇ ಕಮ್ ವಿತ್ ಬ್ಯಾಂಗ್ಳೂರ್ ಚೆನ್ನೈ, ಅದು ಚೆನ್ನಾಗಿರುತ್ತೆ. ಸೊ ಬಂದರೆ ಸೂಪರ್ ಆಗಿರುತ್ತೆ ಗೈಸ್, ನೋಡೋಣ. ಸೊ ಟೈಮ್ ಈಗ ಬಂದ್ಬಿಟ್ಟು ಎಷ್ಟಾಗಿದೆ, 9:30 ಆಗಿದೆ. ಸೊ ETA ಬಂದ್ಬಿಟ್ಟು ಪಕ್ಕ 12 o'clock ಆಗಿರ್ಬೋದು. ಸೊ 12:30 ಹಂಗೆ ರೀಚ್ ಆಗ್ತೀವಿ ಮನೆ. ಸೊ ನೋಡೋಣ. ಚಲೋ ಗೈಸ್, ಈ ಹೈವೇದಲ್ಲಿ ಕತ್ಲಲ್ಲಿ ಏನು ತೋರ್ಸೋಕ್ಕಾಗಲ್ಲ ನಿಮಗೆ. ನಾನು ಬೇರೆ ಎಲ್ಲ ಸ್ಟಾಪ್ ಮಾಡಿದ್ರೆ ನಿಮ್ಮನ್ನ ಸಿಗ್ತೀನಿ, ಹಂಗಿಲ್ಲ ಡೈರೆಕ್ಟಾಗಿ ಮನೇಲಿ ಸಿಗ್ತೀನಿ. ನಾವು ಆಲ್ಮೋಸ್ಟ್ ಕರ್ನಾಟಕ ಬಾರ್ಡ್ರಲ್ಲಿ ರೀಚ್ ಆಗಿದ್ದೀವಿ. ಮುಳ್ಬಾಗಿಲಿಗೆ ಇನ್ನೂ ಒಂದು 20 ಕಿಲೋಮೀಟರ್ಸ್ ಇದೆ. ಸೊ ಇವಾಗ ಏನಾಗಿದೆ ಅಂದರೆ ನಾವೀಗ ಪೆಟ್ರೋಲ್ ಹಾಕಬೇಕಾಗಿತ್ತು. ಸೊ ನಮ್ಮ ಭಾರತ್ ಪೆಟ್ರೋಲ್ ಬಂಪಿಂದ ಪೆಟ್ರೋಲ್ ಹಾಕ್ಸಿ ಶುರು ಮಾಡ್ತಾಯಿದ್ದೀವಿ ರೈಡ್. ಮತ್ತು ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್, ಸಿಕ್ಕಾಪಟ್ಟೆ ಚಳಿ ಇದೆ. ಕೈ ಎಲ್ಲ ಫುಲ್ಲು ನಡುಗ್ತಾ ಇದೆ. ಅದು ನಾನು ಹಳೆ ಗ್ಲೌಸ್, ಫುಲ್ ಗ್ಲೌಸ್ ಇತ್ತು, ಫುಲ್ ಫಿಂಗರ್ಸು. ಇದು ಬಂದ್ಬಿಟ್ಟು ಆಫ್ ಇದೆಯಲ್ಲ, ಆಗ್ತಾಯಿಲ್ಲ, ಸರಿಯಾಗಿ ಕೋಲ್ಡ್ ಆಗ್ತಾಯಿದೆ. ಪ್ಲಸ್ ಈ ಜಾಕೆಟೆಲ್ಲ ಹಾಕ್ಬಿಟ್ಟು ಹೆಂಗೆ ಹೊಡಿತಂದ್ರೆ ಗಾಳಿ, ಮಜಾ ಬರ್ತಾಯಿದೆಯಾ ತಮ್ಮ ಅಂತ ಹೇಳ್ಬೇಕು, ಹಂಗಿದೆ. ಸೊ ನಿಜಗಳು ಬೆಂಗಳೂರಿಗೆ ಎಂಟ್ರಿ ಆಗೋ ತಕ್ಷಣ ನಮ್ಗೆ ಗೊತ್ತಾಗ್ತಿದೆ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ. ಸೊ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದೀನಿ, ಒಂದು 5 ನಿಮಿಷಕ್ಕೋಸ್ಕರ. ಸೊ ಈಗ ಮತ್ತೆ ಶುರು ಮಾಡ್ತೀವಿ ಗಾಡಿನ. ಸೊ ಈ ಬ್ಯಾಗ್ನೇ ನಾವು ತಿರುಮಲದಿಂದ ತಗೊಂಡಿದ್ದೀವಿ. ಏನಕ್ಕಂದರೆ ಲಡ್ಡು ಇಟ್ಕೊಳಕ್ಕೆ ಜಾಗ ಇದ್ದಿಲ್ಲ ಗೈಸ್, ಅದಕ್ಕೋಸ್ಕರ. ಸೊ ಎಲ್ಲ ಗಾಡಿಯು ಈಗ ಮತ್ತೆ ಮುಂದೆ ಹೋಗ್ತಾಯಿದೆ. ಟೈಮ್ ಬಂದ್ಬಿಟ್ಟು 10:20 ಆಗೋಕ್ಕೆ ಇನ್ನೂ 1 ನಿಮಿಷ ಬಾಕಿ ಇತ್ತು, ಆಗಿಬಿಡುತ್ತೆ. ಇನ್ನೂ ಒಂದು 95 ಕಿಲೋಮೀಟರ್ಸ್ ಇದೆ, 95 to 100 ಕಿಲೋಮೀಟರ್ಸು. ಸೊ ನನ್ನ ಫ್ರೆಂಡ್ ನಮ್ಮ ಮನೇಲಿ ಬಿಟ್ಬಿಟ್ಟು ಆಮೇಲೆ ನಾನು ಮನೆಗೆ ಬರ್ತೀನಿ. ಈಗ ಶುರು ಮಾಡೋಣ. ಪ್ಯಾಂಟಲ್ಲಿ ನಾನು ಚೆನ್ನಾಗಿ ವಾರ್ಮಾಗಿ ಫೀಲ್ ಆಗ್ತಿದೆ, ಬಟ್ ಜಾಕೆಟಲ್ಲಿ ಅಷ್ಟು ವಾರ್ಮ್ ಫೀಲ್ ಆಗ್ತಿಲ್ಲ, ಅದೇನು ಅಂತ ಗೊತ್ತಾಗ್ತಿಲ್ಲ. ಸೊ ಗೈಸ್, ಈಗ ನನ್ನ ಫ್ರೆಂಡ್ನ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೇ ಇದ್ದೀವಿ ಅಂದರೆ ಚಿನ್ನಪ್ಪನಹಳ್ಳಿಯಲ್ಲಿದ್ದೀವಿ. ಟೈಮ್ ಬಂದ್ಬಿಟ್ಟು 12 ಗಂಟೆ. ಸೊ 12 o'clock ಆಯಿತು. ಸೊ ಬೆಂಗಳೂರು ರೀಚ್ ಆಗಿರೋ ಬಂದ್ಬಿಟ್ಟು ನಾವು 11:45 ರೀಚ್ ಆಗಿದ್ವಿ ಅವ್ನ ಮನೆ. ಸೊ ಅಲ್ಲಿ ಬ್ಯಾಗೆಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಸೊ ಈಗ 12:15 ಆಗಿದೆ. ಸೊ ಆನ್ ಅವರ್ ವೇ ಟು ನನ್ನ ಮನೆಗೆ ಹೋಗ್ತಾಯಿದ್ದೀನಿ. ಇದೊಂದು ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಗೈಸ್, ನೈಟಲ್ಲಿ ರೈಡ್ ಮಾಡೋಕ್ಕೆ. ಸಾಲಿಡಾಗಿ 80, 90, 100 ವಾಸ್ ಈ ಮ್ಯಾಕ್ಸ್, ಆದಮೇಲೆ ಹೋಗಿಲ್ಲ. ರೀಚ್ ಆಗಿರಿಗೆ ಟೈಮಿಗೆ ಹೈವೇದಲ್ಲಿ
ನಾವೊಬ್ಬರೇ ಟೂ ವೀಲರಲ್ಲಿ, ಬೇರೆ ಎಲ್ಲರೂ ಬಂದ್ಬಿಟ್ಟು ಕಾರು ಲಾರಿ. ಇಟ್ ವಾಸ್ ಲೈಕ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೋಸ್ಟ್ಲಿ ಬಂದ್ಬಿಟ್ಟು ಜನರು ಬಂದ್ಬಿಟ್ಟು ಬೆಳಿಗ್ಗೆನೇ ಟೂ ವೀಲರ್ ಹೋಗಿರ್ತಾರೆ, ನೋ ಐಡಿಯಾ. ಬಟ್ ಸ್ಟಿಲ್ ನೈಟಲ್ಲಿ ನಾವು ಮಾತಾಡ್ತಿದ್ವಿ ಟೂ ವೀಲರ್ ಆಗಿ ಹೈವೇದಲ್ಲಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈಗ ನಾನು ಒಂದು ವಿಷಯ ಗಮನಿಸಿದ್ರೆ ಏನಂದರೆ, ನಾವು ಇಷ್ಟು ವರ್ಷ ಮುಂಬೈ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಬೆಂಗಳೂರು ನೆವರ್ ಸ್ಲೀಪ್ಸ್ ಆ ಸ್ಟೇಜಿಗೆ ಬಂದುಬಿಟ್ಟಿದೆ. 12 ಗಂಟೆ ಆದರೆ ಮುಂಚೆಲ್ಲ ಫುಲ್ಲು ಖಾಲಿ ಹೊಡಿತಾ ಇತ್ತು. ಈಗ ಇನ್ನೂ ಜನ ಓಡಾಡ್ತಾ ಇದ್ದಾರೆ. ಸೊ ಮುಂಬೈ ವಿಲ್ ಸ್ಲೀಪ್ ಬಟ್ ಬೆಂಗಳೂರು ವಿಲ್ ನೆವರ್ ಸ್ಲೀಪ್. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮನ್ನೆಲ್ಲರೂ ಮತ್ತೆ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.